ದೇವಿಯ ಆದೇಶವಂತೆ ಬಸವಣ್ಣ ಹಾಗೂ ಪುನೀತ್ ಮರಳಿ ಬರುತ್ತಾರೆ. 7 ವರ್ಷ ಧ್ಯಾನ ಉಪವಾಸ. ಈಗ ಅಚ್ಚರಿ ಹೇಳಿಕೆ ನೀಡಿದ ಚಂದ್ರಶೇಖರ್. ಸಮಾಧಿಗೆ ಹೋಗಿ ಜೀವಂತ ಮಾಡುತ್ತೇನೆ ಎಂದ ವ್ಯಕ್ತಿ. ಕನಸಿನಲ್ಲಿ ಬಂದ ದೇವಿಯ ಸಂದೇಶ. ಬಸವಣ್ಣ ಪುನೀತ್ ಮರಳಿ ಬರುತ್ತಾರಾ? ತಾಳಿಕೋಟೆಯಲ್ಲಿ ಸಂಚಲನ. ದೇವರ ಕೃಪೆಯಿಂದ ಪುನರ್ಜನ್ಮ ಎನ್ನುವ ಹೇಳಿಕೆ. ಜನರಲ್ಲಿ ಕುತೂಹಲ ಹುಟ್ಟಿಸಿದ ಮಾಸ್ಕನಾಳ್ ಗ್ರಾಮದ ವ್ಯಕ್ತಿಯ ಹೇಳಿಕೆ. ಶ್ರೀ ಗುರು ನಿರುಪಾದೀಶ್ವರ ಪಾದಕ ಹಣೆ ಮಣದು ಶ್ರೀ ಕಾಳಕಾದೇವಿಯ ಆಶೀರ್ವಾದದಿಂದ ಮತ್ತು ಯಲಗೂರು ಹನುಮಂತ ದೇವರ ಆಶೀರ್ವಾದದಿಂದ ಪುನೀತ್ ರಾಜ್ಕುಮಾರ್ ಅವರನ್ನು ಮರಳಿ ಸಮಾಧಿಯಿಂದ ರಕ್ಷಿಸುತ್ತೇನೆ. ಅದರ ಸಲುವಾಗಿ ಸಮಾಧಿ ದರ್ಶನಕ್ಕೆ ಯಾರನ್ನೂ ಇದರ ಬಿಡಬಾರದು. ನಾವು ಉಪವಾಸ ಮಾಡ್ಲಿಕ್ಕತ್ತೀವಿ. ಮೊದಲು ಯಲಗೂರದಾಗ 4 ತಿಂಗಳು ಉಪವಾಸ ಮಾಡಿ ಬಂದೀವಿ. ಮತ್ತು ಈಗ ಉಪವಾಸ ಚಾಲೂ ಮಾಡೀವಿ. ಅದರ ಸಲುವಾಗಿ ಪುನೀತ್ ರಾಜ್ಕುಮಾರ್ ಅನ್ನೋರನ್ನ ಮತ್ತು ವಿಶ್ವಗುರು ಬಸವಣ್ಣವ್ರನ್ನ ಸಮಾಧಿಯಿಂದ ಲೋಕ ಕಲ್ಯಾಣಕ್ಕಾಗಿ ಅದರ ಸಲುವಾಗಿ ಯಾರನ್ನೂ ಪುನೀತ್ ಸಮಾಧಿ ಒಳಗೆ ಯಾರನ್ನೂ ದರ್ಶನಕ್ಕೆ ಬಿಡಬಾರ್ದು. ನಾವು ಅಲ್ಲೇ ಬಂದು ಉಪವಾಸ ಮಾಡ್ತೀವಿ. ಎಲ್ಲ ಅಭಿಮಾನಿಗಳು ಎಲ್ಲ ಜನರು ನಮ್ಗೆ ಆಶೀರ್ವಾದ ಮಾಡಬೇಕು. ಗುರುವಿನ ಆಶೀರ್ವಾದನೂ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ಯದ. ಯಲಗೂರು ಹನುಮಂತವ್ರು ಯಾರಾದರೂ ಕೇಳ್ಬೋದು. ಯಲಗೂರು ಹನುಮಂತವರಿಗೆ ಪುನೀತ್ ಬದುಕ್ತಾನೇ ಇಲ್ಲ, ಬಸವಣ್ಣವ್ರು ಬದುಕ್ತಾರೆ ಅಂತ ಯಾರಾದರೂ ಬಂದು ಮಾತನಾಡುವ ಹನುಮಂತವ್ರದಾನ ಯಲಗೂರದಾಗ ಯಾರಾದರೂ ಬಂದು ಕೇಳ್ಬೋದು. ಪುನೀತ್ ರಾಜ್ಕುಮಾರ್ ಬದುಕ್ತಾನೆ ಇಲ್ಲ ಅಂತಲೂ ಕೇಳ್ಬೋದು. ಬದುಕ್ತಾನ ಅಂತ ನಾವು 100 ಸರಿ ಕೇಳಿವ ಪ್ರಶ್ನೆ. ಇಂಥ ಪ್ರಶ್ನೆ ಏನಾಗ್ತದೆ ಅಂತ 100 ಸರಿ ಕೇಳಿವಿ. ದೇವರು ಹೊರ ಕೊಟ್ಟಾನ, ಬದುಕ್ತಾನ ಅಂತೇಳಿ ಕೊಟ್ಟಾನ. ಪೂಜಾರಿಗಳು ಅವರೇ ಕೇಳ್ತಾರೆ. ಅವ್ರಿಗೆ ಯಾರಾದರೂ ಬಂದು ಕೇಳ್ಬೋದು. ಅದ್ರ ಸಲುವಾಗಿ ನಮಗೆ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದ. ಸಮಾಧಿಯಿಂದ ದೇವಿ ಮಾಂಕಾಳಿ ದೇವಿ ಮನೆಗೆ ಬಂದು ಮಕ್ಕೋಗೊಟ್ಟಿಲ್ಲ, ಎದ್ದಳಪ್ಪ ಉಪವಾಸ ಮಾಡುವ, ಪುನೀತ್ ಬದುಕ್ತಾನ ಅಂತ ಹೇಳ. ಅದ್ರ ಸಲುವಾಗಿ ನಾವು ಇದನ್ನು ಈ ಕಾರ್ಯಕ್ರಮನ ನಾವು ಇಟ್ಕೊಂಡಿವಿ. ಎಲ್ಲ ಅಭಿಮಾನಿಗಳ ಆಶೀರ್ವಾದ ಬೇಕು, ಅದಕ್ಕೆ ಎಲ್ಲರದ್ದು ಬೇಕು. ಅದ್ರ ಸಲುವಾಗಿ ನಾವು ಮಾಡ್ಲಿಕ್ಕತ್ತೀವಿ. ಎಲ್ಲರೂ ನಮ್ಗೆ ಯಾವುದೇ ಥರದಿಂದ ತೊಂದರೆ ಬರಬಾರ್ದು, ಯಾರೂ ತೊಂದರೆ ಕೊಡಬಾರ್ದು. ಏನಾದರೂ ಕೇಳೋದು ಯಲಗೂರು ಹನುಮಂತರಿಗೆ ಬಂದು ಕೇಳ್ಬೋದು, ಬದುಕ್ತಾನ ಇಲ್ಲ ಅಂತ ಕೇಳ್ಬೋದು. ಅದರ ಸಲುವಾಗಿ ಇದನ್ನು ನಾವು ವಿಡಿಯೋ ಮಾಡಿ ಬಿಡು ಅಂತೇಳಿ ನಾವು ಬೇಡ್ಕೊಳಕತ್ತೀವಿ ಎಲ್ಲರಿಗೂ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂಭವ.